ಇದೊಂದು ಜಾತ್ರೆ ವರ್ಷಕ್ಕೆ ಅನುಗುಣವಾಗಿ ನಡೆದು ಬಂದದ್ದು. ಈ ಮಠದ ಗವಿಸಿದ್ದೇಶ್ವರ ದಿವ್ಯ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಸುಯೋಗದ ಸುಸಮಯ. ಇಲ್ಲಿವರೆಗೆ ಸ್ವಾಮಿಗಳು ವ್ಯಕ್ತಪಡಿಸಿದ್ದಾರೆ. ಬಹಳ ಜನ ಬಂದಿದ್ದೀವಿ. ವರ್ಷಕ್ಕೊಮ್ಮೆ ನಾನು ನಿಮ್ಗೆ ಹಿಂಗೆ ಹೇಳ್ತೀನಿ, ಆರಾಮಿಲ್ಲ ಸ್ವಸ್ಥ ಅಂದ್ಕೊಟ್ಟು ಬಂದೀನಿ. ಹಂಗೆ ನಿಮ್ಗೆ ಹೀಗೆ ಕಾಣಿಸ್ತೀನಿ. ಬಹಳ ಸರಿಯ ಜನರು ನೀವು. ನಮಗೆ ನಿಮ್ಮ ತಾಲೂಕದೊಳಗನೆ ಜನ್ಮ ನಮಗೂ ನಮ್ಮವರೇ ಇದೀನಿ ಅಂತ ಅಭಿಮಾನದಿಂದ ಕ್ಲಾಸಿದ್ರು ಬರ್ತೀವಿ. ಸಲುವಾಗಿ ಬಹಳ ಭಾವನಾತ್ಮಕ ನಮ್ಮ ಅಭಿಮಾನಿಗಳು. ನೀವು ನಮ್ಗೆ ಕಂಟ್ರೋಲ್ ಆಗಲ್ಲ. ಮುಖ್ಯವಾಗಿ ಹೇಳಿದ್ವಿ ನಾವು. ಯಾರ ಕೇಳಿಲ್ಲ ಕಟಗಿ ತಯಾರಿ ಅದ. ನೀವು ಬಹಳ ಗಪ್ಪ ಕೇಳ್ಬೇಕು. ಬಹಳ ಒಂದೇ ದಿನ ನಿಮ್ಗೆ ಸಮಯ ಅದ. ನಿತ್ಯ ಮಹಾಶಿವರಾತ್ರಿ ಇದ್ರೆ ನಿಮ್ಗೆ ಸಿಗಲ್ಲ. ಈ ಶಿವರಾತ್ರಿ ನಿಮ್ಗೆ ಧ್ಯಾನ ಮಾಡಿಸಿ ಉಪದೇಶ ಪರವಾದ ಮಾತುಗಳು ಹೇಳಿ ಮುಗಿಸ್ತೀವಿ. ನೀವೆಲ್ಲ ವಿಶಿಷ್ಟವಾದ ಕ್ಷೇತ್ರದ ಮಹಾ ಸನ್ನಿಧಾನ ಒಡೆಯರಾದಂಥ ಗವಿಸಿದ್ದೇಶ್ವರರಿಗೆ ಕೂಡ ನಮಸ್ಕರಿಸಿ, ಬರುವಂತ ಮತ್ತಾರು ಸ್ವಾಮಿಗಳಾದ್ರು ಬರ್ತಾರೆ, ಅವರಿಗೂ ಶರಣಂದು ಎಷ್ಟು ನಡೀತದೆ ಅನ್ನೋದು ನಿಮ್ಗೇನು ಹೇಳಲ್ಲ. ನಿಮ್ಮ ಎಷ್ಟು ತಟಸ್ಥವಾಗಿ ಕೂಗ್ತೀರಿ ಅಷ್ಟು ತನ ಈ ಕಾರ್ಯಕ್ರಮ ನಡೆಸ್ತೀವಿ. ಬರೋಲ್ಲ ನಾಗೇಶ್ವರ ಬರ್ತಾರೆ. ಮತ್ತೆ ಇನ್ನ ನಿಮ್ಮ ನೆಚ್ಚಿನ ಪ್ರೀತಿಯವರು ಉತ್ಸಾಹದ ಅವರು ಕುಂಡಲಿಂಗರ ದಯ ಮಾಡಿಸ್ತಾರೆ. ಹೀಗೆ ನೀವೇ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ವಿಶೇಷವಾದ ನಿಮ್ಮ ಭಾವನಾ ಬಹಳ ಚಲೋ ಅದ. ಅದು ಸತ್ಯೆಲ್ಲ ಕೇಳಿದ್ರೆ ತಿಳಿತದ, ತಿಳಿಲಿಲ್ಲ ನೀವು ಗದ್ರ ಮಾಡ್ತೀರಿ. ಪಾಪ ನೀವೆಲ್ಲ ಶಾಂತರಾಗಿ ಗಡಿಸ್ತೀರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ, ಮಠದ ಜನರಿಗೆ, ಇಲ್ಲಿಯ ಭಕ್ತರಿಗೆ, ಎಲ್ಲರಿಗೆ, ಮಣೂರು ಗ್ರಾಮದ ಸಮಸ್ತರಿಗೆ, ಇಲ್ಲಿ ಮಹಾತಾಯಿ ನಮ್ಮ ಎಲ್ಲಮ್ಮ ರೇವಣ ಮಹಾತ್ಮ ಅಂತ ಕರಿತೀವಿ, ಅವರಿಗೆ ಇದ್ದೀವಿ ನಮಸ್ಕರಿಸಿ ನಿಮ್ಮೆಲ್ಲರಿಗೆ ಶರಣಾರ್ಥಿ ಅಂತ ನಮ್ಮನೆಲ್ಲ ಹೇಳಿ ಕಾರ್ಯಕ್ರಮವನ್ನು ನಾವು ಸ್ವಲ್ಪ ಯಾಕೆ ಕಳಿಸ್ತದ ಹಂಗೆ ನಿಮ್ಗೆ ಯಾಕೆ ಯತ್ನ ಮಾಡ್ತಿರ್ತೀವಿ.